ಕಾಡಾನೆಯ ಕಾಟದಿಂದ ನಲುಗಿ ಹೋಗಿರುವಂತ ಚಿಕ್ಕಮಗಳೂರು ಜಿಲ್ಲೆಯ ಜನ ಸದ್ಯ ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ, ಅರಣ್ಯ ಇಲಾಖೆಯ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 9 ಮಂದಿ ಈ ವರ್ಷ ಬಲಿಯಾಗಿರೋದು ಕಾಡಾನೆ ದಾಳಿಗೆ. ಶೃಂಗೇರಿ, ಎನ್ಆರ್ ಪುರ, ಕೊಪ್ಪ, ಕಾಂಡ್ಯ ಹೋಬಳಿ ಇಲ್ಲಿ ಇವತ್ತು ಬಂದ್ ಮಾಡಿ ಜನ ಪ್ರತಿಭಟನೆ ಮಾಡ್ತಿದ್ದಾರೆ. 13 ಮಂದಿ ಈ ವರ್ಷ ಬಲಿಯಾಗಿದ್ದಾರೆ ವನ್ಯಜೀವಿ ದಾಳಿಗೆ. ಅದರಲ್ಲಿ 9 ಮಂದಿ ಕಾಡಾನೆ ದಾಳಿಗೆ ಬಲಿಯಾಗಿದೆ. 1 ವಾರದ ಅವಧಿಯಲ್ಲಿ 2 ಪ್ರತಿಭಟನೆ ಮಾಡಿದರೆ ಪ್ರತಿಭಟನಾಕಾರರ ಮೇಲೆ ಕೇಸು. ಇದರಿಂದ ಸಿಟ್ಟಿಗೆದ್ದಿರುವಂತ ಮಲೆನಾಡಿನ ಜನ ಪ್ರತಿಭಟನೆಗಿಳಿದಿದ್ದಾರೆ. ಬಂದ್ ಆಗಿದೆ 3 ತಾಲೂಕುಗಳು. ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ರೈತ ಮುಖಂಡರು, ಬಿಜೆಪಿ ಕಾರ್ಯಕರ್ತರು, ಸ್ಥಳೀಯ ಸಂಘ ಸಂಸ್ಥೆಗಳ ಪ್ರಮುಖರು ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಚಿಕ್ಕಮಗಳೂರಿನ ಮಲೆನಾಡು ಭಾಗ ಇಲ್ಲಿ ನಿರಂತರವಾಗಿ ಸಮಸ್ಯೆ ಆಗ್ತಾ ಇದೆ ಕಾಡಾನೆಯಿಂದಾಗಿ. ಆನೆಗಳನ್ನು ಸ್ಥಳಾಂತರಿಸಿ ಅಂತ ಕೇಳಿದ್ರೆ ಅದಾಗಿಲ್ಲ ಇಲ್ಲಿ ತನಕ. ಆನೆಗಳು ಎಲ್ಲೆಲ್ಲಿಂದಲೋ ಬಂದು ಇಲ್ಲಿನ ಕಾಡು ಸೇರ್ತಾ ಇದೆ. ಇಲ್ಲಿನ ಆನೆಗಳಲ್ಲ ಇವು, ಸುಲಭವಾಗಿ ಆಹಾರ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಬರ್ತಾ ಇದ್ದಾವೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ. ಇಲ್ಲ, ಲಾಠಿ ಚಾರ್ಜ್ ಆಗಿಲ್ಲ. ಇದೇ ನಾನು ಹೇಳ್ತಾ ಇದ್ದೀನಿ. ನಿನ್ನೆಯಿಂದ ಮಿನಿಮಲ್ ಫೋರ್ಸ್ ಯೂಸ್ ಮಾಡಿದ್ದೀನಿ. ಇದು ಬಾಡಿ ಶಿಫ್ಟ್ ಮಾಡೋಕ್ಕೋಸ್ಕರ ಅಷ್ಟೇ. ಇದು ಡಿಸೀಸ್ದು ಎಲ್ಲ ಮನೆಯವರು ಡಿ ಸಿ ಸಾಹೇಬರಿಗೆ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಡಿ ಸಿ ಸಾಹೇಬರು ಇದು ಸ್ಪಾಟಲ್ಲಿ ಇದ್ದರು, ಮತ್ತು ಸ್ವಲ್ಪ ಡಿಸ್ಕಸ್ ಮಾಡಿ ಮತ್ತೆ ಬಾಡಿ ಶಿಫ್ಟ್ ಮಾಡಿದ್ದೀನಿ ಅಷ್ಟೇ. ಇದರದ್ದು ರೋಡ್ ಬ್ಲಾಕ್ ಯಾರ್ಯಾರು ಮಾಡಿದ್ದಾರೆ ಅವರ ಮೇಲೆ, ಮತ್ತು ಆಮೇಲೆ ನಮ್ಮ ಒಂದು ಪೊಲೀಸ್ WPC ಮೇಲೆ ಸ್ವಲ್ಪ ಇದು ಇಂಜರಿ ಇತ್ತು ಅವರಿಗೆ. ಸೊ ಅವ್ರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಮತ್ತು 2 FIR ರಿಜಿಸ್ಟರ್ ಮಾಡಿದ್ದೀನಿ. ಈಗ ತನಿಖೆಯಲ್ಲಿ ಇದೆ. ಬಟ್ ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ವಿ ಆರ್ ವಾಚಿಂಗ್ ದ ಸಿಚುವೇಶನ್. ಈಗ ಶಾಂತಿಪೂರ್ವಕವಾಗಿ ಪ್ರೊಟೆಸ್ಟ್ ನಡೀತಾ ಇದೆ. ಶಾಂತಿಪೂರ್ವಕವಾಗಿ ಪ್ರೊಟೆಸ್ಟ್ಗೆ ಎಲ್ಲರಿಗೆ ರೈಟ್ ಇದೆ. ಬಟ್ ರೋಡ್ ಬ್ಲಾಕ್ ಮಾಡೋಕ್ಕೆ ಅಥವಾ ಬೇರೆಯವರಿಗೆ ಮತ್ತು ಬೇರೆಯವ್ರ ಮೇಲೆ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.